ಟಕ್ಸ್ ಪಾರ್ಟ್ ಬಂದುಬಿಟ್ಟು ಫಸ್ಟ್ 3.5 ಇಟ್ಟು ಆ ಕಡೆ ಈ ಕಡೆ 1 ಇಂಚು, ಮೇಲೆಗೆ 2.5, ಆಮೇಲೆ 1.5 ಇಂಚ್ ಗ್ಯಾಪು, ಮೇಲೆಗೆ 2.5 ಇಂಚು. ಸೊ ಇದು ಸ್ಟ್ಯಾಂಡರ್ಡ್ ಟಕ್ಸ್ ಆಗಿರುತ್ತೆ. ಸೊ ಅದಾದಮೇಲೆ ಸ್ಟಿಚಿಂಗಲ್ಲಿ ಏನಿದೆಲ್ಲ 1 ಫುಟ್ ಡಿಫ್ರೆನ್ಸಲ್ಲಿ ಶಾರ್ಪ್ ಎಂಡ್ ಹಾಕಿ ಕಪ್ಪು ನೀವು ಕರೆಕ್ಟಾಗಿ ಫ್ರೇಸ್ ಮಾಡ್ಕೊಳ್ಳಿ. ಸೊ ಇದು ಫ್ರಂಟ್ ಟಕ್ಸ್ ಆದ ಕೂಡಲೇ ಎರಡು ಪಾರ್ಟು ಲೆಫ್ಟು ಮತ್ತು ರೈಟು ಎರಡು ಟಕ್ಸ್ ಈ ಥರ ರೆಡಿ ಮಾಡಿಕೊಂಡು ನಾವು ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಹಚ್ಚೋದು ಹೇಗೆ ಅಂತ ತೋರಿಸ್ತೇನೆ. ಕ್ರಾಸ್ ಬೆಲ್ಟ್ ಕೂಡ ಫ್ರೇಸಿಂಗ್ ನಾವು ರೈಟ್ ಮತ್ತು ಲೆಫ್ಟ್ ತೊಗೋಬೇಕು. ಒಂದು ಎಕ್ಸ್ಟ್ರಾ ಪೀಸ್ ಇರುತ್ತೆ, ನಿಮಗೆ ಬ್ಲೌಸ್ ಪೀಸಲ್ಲಿ ಸಾಲಿಲ್ಲ ಅಂತಂತಂದರೆ ಎಕ್ಸ್ಟ್ರಾ ಒಂದು ಯಾವುದಾದ್ರೂ ಸೇಮ್ ಸಿಮಿಲರ್ ಕಲರ್ ಇರೋದು ಇನ್ನೊಂದು ಅಟ್ಯಾಚ್ ಮಾಡ್ಕೊಳ್ಳಿ. ಲೆಫ್ಟ್ ಆ್ಯಂಡ್ ರೈಟ್ ಯಾವಾಗಲೂ ನಾವು ಬ್ಲೌಸ್ ಫ್ರಂಟ್ ಪಾರ್ಟ್ ಮಾಡೋವಾಗ ಒಂದು ಲೆಫ್ಟ್ ಫ್ರೇಸು ಒಂದು ರೈಟ್ ಫ್ರೇಸು ನೀವು ಕಂಪಲ್ಸರಿ ಇಟ್ಟು ನೋಡ್ಕೊಳ್ಳಿ. ಇಲ್ಲಾಂದರೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂತಂತಂದರೆ ಒಂದೇ ಸೈಡ್ ಆಗಿಬಿಡ್ತವೆ. ಸೊ ಎರಡು ಜೋಡಿಸಿ 1/2 ಇಂಚಷ್ಟು ಕ್ರಾಸ್ ಬೆಲ್ಟ್ ಶೇಪ್ ಕೊಟ್ಕೊಳ್ಳಿ ಫ್ರಂಟ್ಗೆ. ಆಮೇಲೆ ಪಾಯಿಂಟ್ ಇಟ್ಟು ಎಕ್ಸಾಕ್ಟ್ ಫಸ್ಟ್ ಪಾಯಿಂಟ್ ಇಟ್ಟು ಸೂಜಿ ಒಳಗಿಟ್ಟು ಆಮೇಲೆ ಎಲ್ಲ ತೊಗೊಂಡು ಅಡ್ಜಸ್ಟ್ ಮಾಡಿ. ಯಾವುದೇ ರೀತಿಯಾಗಿ ಕ್ಲಾತನ್ನು ಜಗ್ಬೇಡಿ. ಪುಲ್ ಮಾಡಿದರೆ ಏನಾಗುತ್ತೆ ಮತ್ತು ಅಲ್ಲಿ ಪ್ಲೇಟ್ಸ್ ಬೀಳುತ್ತೆ. ಪ್ಲೇಟ್ಸ್ ಬೀಳೋದ್ರಿಂದ ನಿಮ್ಮ ಕ್ರಾಸ್ ಬೆಲ್ಟು ಹೀಗೆ ಕ್ರಾಸ್ ಆಗಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಯಾವುದೇ ರೀತಿಯಾಗಿ ಪುಲ್ ಮಾಡಲಾರ್ದಂಗೆ ಕ್ರಾಸ್ ಬೆಲ್ಟ್ ಹಚ್ಚಿದ್ರಿ ಅಂತಂತಂದರೆ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಈ ಥರ ರೋಲ್ ಮಾಡಿಕೊಂಡು 1 on 1 ಮಾಡಿ ಸ್ಟಿಚ್ ಹಾಕಿದ ಮೇಲೆ ನೀವು ಒಂದು ಸ್ವಲ್ಪ ಕಚ್ ಕೊಟ್ಕೊಂಡು ರೊಟೇಟ್ ಮಾಡಿಬಿಟ್ಟು ಎರಡು ಸೈಡ್ದು ಏನಿದೆಲ್ಲ ನೀವು ರೆಡಿ ಮಾಡಿಕೊಂಡು ಕಟ್ ಮಾಡಿ ಈ ಥರ. ಸೊ ನೆಕ್ಸ್ಟು ಹುಕ್ಸ್ ಪಟ್ಟಿ ಕಾಜು ಪಟ್ಟಿ ಯಾವ ಥರ ಮಾಡೋದು ಅಂತ ನಾನು ಹೇಳಿದ್ದೀನಿ, ಅದು ತೋರಿಸ್ತೇನೆ ಫರ್ದರು. ಇದು ಬ್ಯಾಕ್ ಪಾರ್ಟ್, ಕ್ಲಾತ್ ಫ್ರಂಟ್ ಬ್ಯಾಕ್ ಯಾವುದಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಸೆಂಟರಾಗಿ ಫೋಲ್ಡ್ ಮಾಡಿಕೊಂಡು 4 ಇಂಚಷ್ಟು ಟಕ್ಸ್ 1/2 ಇಂಚ್ ಗ್ಯಾಪಿಂಗ್ ಬಿಟ್ಕೊಂಡು ಮೇಲೆಗೆ ರೇಸ್ ಮಾಡಿಬಿಟ್ಟು ಶೋಲ್ಡರ್ ಜಾಯ್ನಿಂಗ್ ಬರುತ್ತೆ. ಶೋಲ್ಡರ್ ಜಾಯ್ನಿಂಗಿದ ಮುಂಚೆ ಹುಕ್ಸ್ ಪಟ್ಟಿ ಕಾಜು ಪಟ್ಟಿ ತೊಗೊಳ್ಳೋಣ. ಒಂದು 1 ಇಂಚಿದು ಒಂದು 1.5 ಇಂಚಿದು. 1 ಇಂಚ್ ಬರೋದು ಹುಕ್ಸ್ ಪಟ್ಟಿ, 1.5 ಇಂಚ್ ಬರೋದು ಲೂಪ್ ಪಟ್ಟಿ. ಸೊ ಎಕ್ಸ್ಟ್ರಾ ಕೆಳಗಡೆ ಫೋಲ್ಡಿಂಗ್ ಮಾಡಿಕೊಂಡೆ ಏಕ್ದಮ್ ಮೇಲೆ ತೊಗೊಂಡು ಅದ್ರ ಮೇಲೆ ಟರ್ನಿಂಗ್ ಸೆಮೆನ್ಸ್ ಹಾಕ್ಕೊಂಡ್ವಿ. ಟರ್ನಿಂಗ್ ಸೆಮೆನ್ಸ್ ಹಾಕಿ ನೀಟಾಗಿ ನಿಮ್ಗೆ ಎಷ್ಟು ಬೇಕಷ್ಟ ಒಳಗೆ ಟ್ರಿಮ್ಮಿಂಗ್ ಮಾಡಿಕೊಂಡು ಫೋಲ್ಡ್ ಮಾಡಿ ಸ್ಟ್ರೈಟ್ ಒಂದು ಸ್ಟಿಚಲ್ಲಿ ಫೋಲ್ಡ್ ಇರಲಾರ್ದಂಗೆ ಪ್ರೆಸ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡ್ಕೊಳ್ಳಿ. ಅದೇ ಥರ ಲೂಪ್ ಪಟ್ಟಿನೂ ಹಾಕೋವಾಗ ಸ್ವಲ್ಪ ಒಂದು ಗುಡ ಡಿಫ್ರೆನ್ಸ್ ಅಷ್ಟು ಒಳಗೆ ಹಾಕಿ. ಯಾಕಂತಂದರೆ ಕೆಲವು ಬಟ್ಟೆಗಳೇನಿರುತ್ತೆ ಪಿಸಿಯೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಸಿಲ್ಕ್ ಬ್ಲೌಸಸ್ ಹಾಕೋವಾಗ ನೀವು ಒಂದು ಸ್ವಲ್ಪ ಒಳಗೆ ಇಟ್ಟು ಹಾಕಿ. ಒಂದು ಗುಡ ಡಿಫ್ರೆನ್ಸ್ಗಿಂತ ಹೆಚ್ಚಿಗೆ ಇಟ್ಟರೂ ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಒಳಗಿಟ್ಟು ಹಾಕಿ ಎಕ್ಸಾಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಹಿಂದ್ಗಡೆನೂ ಯಾವುದು ಬಟ್ಟೆ ಹೊರಗೆ ಬರಲಾರ್ದಂಗೆ ನೀಟ್ ಫಿನಿಶಿಂಗ್ ಆಗಿ ಒಂದು ಟರ್ನಿಂಗ್ ಸ್ಟಿಚ್ ಆಮೇಲೆ ಒಂದು ಡಿಫ್ರೆನ್ಸ್ ಸ್ಟಿಚ್ ಒಂದು ಗೋಡ ಡಿಫ್ರೆನ್ಸ್ ಸ್ಟಿಚ್ ಹಾಕಿ. ಸೊ ದಟ್ ಅದ್ರ ಸೆಂಟರ್ ನಿಮ್ಮದು ಲೂಪ್ ಪ್ಲೇಸ್ ಆಗುತ್ತೆ. ಸೊ ಅದಾದಮೇಲೆ ಇದು ಶೋಲ್ಡರ್ ಜಾಯಿನ್ ಮಾಡ್ಕೊಳ್ಳಿ. ಲೆಫ್ಟ್ ರೈಟ್ ನೋಡಿಕೊಂಡು ಶೋಲ್ಡರ್ ಜಾಯಿನ್ ಮಾಡ್ಕೊಂಬಿಡಿ. ಶೋಲ್ಡರ್ ಪಾಯಿಂಟ್ ಜಾಯಿನ್ ಆದಮೇಲೆ ಫಸ್ಟು ಸ್ಲೀವ್ಸ್ ಮಾಡಬೇಡಿ, ಪೈಪಿಂಗ್ ಮಾಡ್ಕೊಳ್ಳಿ. ಸ್ಲೀವ್ಸ್ ನಾನು ರೆಡಿ ಮಾಡಿ ಇಡ್ತಾ ಇದ್ದೇನೆ ಅಷ್ಟೇ. ಸಾದಾ ಬ್ಲೌಸಲ್ಲಿ ನೀವು ಎಷ್ಟು ಲೆಂತ್ ಬೇಕೋ ಅದರಲ್ಲಿ ಎಕ್ಸ್ಟ್ರಾನು ಫೋಲ್ಡಿಂಗಲ್ಲಿ ಅದೇ ತೊಗೊಂಡ್ಬಿಡೋದು, ಅದರಲ್ಲಿ ಅದೇ ಪೀಸಲ್ಲಿ ತೊಗೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಈಗ ಪೈಪಿಂಗ್ ತೋರಿಸ್ತೇನೆ. ಪೈಪಿಂಗ್ ಯಾವಾಗಲೂ ನಾವು ಕ್ರಾಸ್ ಪಟ್ಟಿಯಲ್ಲೇ ತೊಗೋಬೇಕು. ಕ್ರಾಸ್ ಪಟ್ಟಿ ನಮ್ಮದು ಉಳಿದಿರೋ ಬ್ಲೌಸ್ ಪೀಸಲ್ಲಿ ಕ್ರಾಸಾಗಿ ನಮಗೆ ಎಷ್ಟು ಪೈಪಿಂಗ್ ಲೆಂತ್ ಬೇಕಾಗುತ್ತೆ ಅಷ್ಟು ಪೈಪಿಂಗ್ ಲೆಂತಲ್ಲಿ ನೀವು ಬಟ್ಟೆಯನ್ನು ಕಟ್ ಮಾಡ್ಕೊಂಡ್ಬಿಡಿ. ಬಟ್ಟೆ ಕಟ್ ಮಾಡಿಕೊಂಡು ಹಚ್ಚೋ ವಿಧಾನ ನಾನು ತೋರಿಸೋ ಥರ ಕ್ರಾಸ್ ಟು ಕ್ರಾಸ್ ಜಾಯಿನ್ ಮಾಡಬೇಕು. ಕ್ರಾಸ್ ಟು ಕ್ರಾಸ್ ಜಾಯಿನ್ ಮಾಡಿಕೊಂಡು ಒಂದು ಎಕ್ಸ್ಟೆನ್ಷನ್ ಪೀಸ್, ಒಂದು ಉದ್ದ ಎಕ್ಸ್ಟೆನ್ಷನ್ ತೊಗೊಳ್ಳಿ. ಎಷ್ಟು ಪೀಸ್ ಬೇಕು ಈ ಥರ ತೋರಿಸಿರೋ ಥರ. ಸೊ ನಮಗೆ ಪೈಪಿಂಗ್ ಲೆಂತ್ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದೀನಿ ನಾನು. ವಿಡಿಯೋ ಸ್ವಲ್ಪ ನಾನೇ ಫಾಸ್ಟ್ ಮಾಡಿರೋದು ಯಾಕೆಂದರೆ ಲೆಂತ್ ಜಾಸ್ತಿ ಇರೋದ್ರಿಂದ. ಸೊ ಏನಾದರೂ ಅರ್ಥ ಆಗಿಲ್ಲ, ಯಾವ ಪಾರ್ಟಲ್ಲಿ ಯಾವುದು ಅರ್ಥ ಆಗಿಲ್ಲ ನೀವು ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಒಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಸ್ಟಾರ್ಟಿಂಗಿಂದ ಎಲ್ಲಿ ಪುಲ್ ಮಾಡಲಾರ್ದಂಗೆ ಬಟ್ಟೆನ ಜಗ್ಬಾರ್ದು, ಒಂದೇ ಕೂಡ ಡಿಫ್ರೆನ್ಸ್ ಅಷ್ಟೇ ನೀಟಾಗಿ ಪೈಪಿಂಗ್ ಲೈನು ನೆಕ್ ಲೈನ್ಗೆ ಕೊಟ್ಕೊತ ಹೋಗಬೇಕು. ಎಂಡ್ ಪಾರ್ಟ್ ಬಂದ ಕೂಡಲೇ ಮತ್ತೆ ಸ್ವಲ್ಪ ಫೋಲ್ಡ್ ಮಾಡಿ ಫ್ರಂಟ್ ಸ್ಟಾರ್ಟಿಂಗಲ್ಲಿ ಯಾವ ಥರ ಕೊಟ್ಟಿದ್ವಿ ಅಷ್ಟೇ ಕೊಟ್ಟು ಮಿಕ್ಕಿದ ಬಟ್ಟೆನ ಮಿಕ್ಕಿದ ಪೈಪಿಂಗ್ ಲೈನ್ ಏನಿದೆಯಲ್ಲ ಅದಕ್ಕೆ ಕಟ್ ಮಾಡಿಬಿಡ್ಬೇಕು. ಸೊ ಇದು ಇಷ್ಟು ಆಯಿತು ಅಂತಂದಮೇಲೆ ನಮಗೆ ನಾವು ಪೈಪಿಂಗ್ ಲೈನ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿರ್ತೇವಲ್ಲ 1 ಫೂಟ್ ಡಿಫ್ರೆನ್ಸ್ ಅಷ್ಟೇ ಬಟ್ಟೆ ಸಾಕಾಗುತ್ತೆ ಅಂತಂದು ನಾನು ಅಷ್ಟೇ ಟರ್ನಿಂಗ್ ಮಾಡ್ತೀನಿ. ನನಗೆ ಎಷ್ಟು ಬೇಕೋ ಅಷ್ಟೇ ಟರ್ನಿಂಗ್ ಮಾಡಿಬಿಟ್ಟು ಮತ್ತೆ ಫುಲ್ಲು ಕಂಪ್ಲೀಟಾಗಿ ಸ್ಟಿಚ್ಚು ಎಂಡ್ ಮಟ್ಟ ಹಾಕಿಬಿಟ್ಟು ಅದು ಎಕ್ಸ್ಟ್ರಾ ಕ್ಲಾತ್ ಏನು ಬಂದಿರುತ್ತಲ್ಲ ಅದನ್ನು ಕಟ್ ಮಾಡಿಟ್ಬಿಡೋದು. ಸೊ ಇದು ಯಾವುದೇ ಬ್ಲೌಸ್ ಪೀಸ್ ನೀವು ಸ್ಟಿಚ್ ಮಾಡೋವಾಗ ಬಟ್ಟೆಯನ್ನು ಜಗ್ಬೇಡಿ. ಎಕ್ಸಾಕ್ಟ್ ಕರೆಕ್ಟಾಗಿ ಫುಟ್ ಡಿಫ್ರೆನ್ಸ್ ನೋಡ್ಕೊತಾ ಹೋಗ್ತಾ ಇದ್ದರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ.
ಸೊ ಈ ಥರ ಫಿನಿಷ್ ಆದಮೇಲೆ ಅದು ಎಕ್ಸ್ಟ್ರಾ ಏನು ಬಟ್ಟೆ ನಮಗೆ ಬಂದಿರುತ್ತಲ್ಲ ಅದೆಲ್ಲ ಕಟ್ ಮಾಡ್ಕೊಂಡು ತಗೋಬೇಕು. ಇದು ಎದಕ್ಕೆ ತೆಗಿತೀವಿ ಅಂತಂತಂದರೆ ಟರ್ನಿಂಗ್ ಮಾಡೋವಾಗ ಅದು ಎಕ್ಸಸ್ ಆಗುತ್ತೆ ನಮಗೆ. ಸೊ ಅದು ಪೈಪಿಂಗ್ ನೀಟ್ ಬರಲ್ಲ. ಸೊ ಅದು ಕಟ್ ಮಾಡಿಬಿಟ್ಟು ನಮ್ಗೆ ಎಷ್ಟು ಬೇಕು ಅಷ್ಟೇ ಬಟ್ಟೆ ಒಳಗುಳಿಸ್ಕೊಂಡ್ವಿ ಅಂತಂದರೆ ಪೈಪಿಂಗ್ ಲೈನು ನೀಟಾಗಿ ಬರುತ್ತೆ. ಎಷ್ಟು ನಮಗೆ ಡಿಫ್ರೆನ್ಸ್ ಬೇಕು. ಇನ್ನೂ ತೆಳ್ಳಗೆ ಬೇಕು ಅಂತಂದರೆ ನೀವು ಪೈಪಿಂಗ್ ಥ್ರೆಡ್ಡನ್ನು ಹಾಕ್ಬೋದು. ನಾನು ಅದೇ ಥ್ರೆಡ್ಡದು ತೋರಿಸ್ತೇನೆ ನಿಮಗೆ ಹೇಗೆ ಅಂತ. ಈಗ ಇದು ಪೈಪಿಂಗ್ ಲೈನ್ ಏನಿದೆಯಲ್ಲ, ನಾರ್ಮಲ್ ಕ್ಲಾತಲ್ಲೇ ಪೈಪಿಂಗ್ ಹೇಗೆ ಮಾಡೋದು ಅಂತ ಇದು ನಾರ್ಮಲ್ ಸಾದಾ ಬ್ಲೌಸು, ಪೋಟಕ್ಸ್ ಬ್ಲೌಸ್ ವಿತೌಟ್ ಲೈನಿಂಗು ಸ್ಟಿಚಿಂಗ್ ಟ್ಯುಟೋರಿಯಲ್ ಇದು. ಕಟ್ಟಿಂಗ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಯಾವ ಥರ ಮೆಜರ್ಮೆಂಟ್ ತೊಗೋಬೇಕು, ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ಹೆಂಗೆ ತೊಗೋಬೇಕು, ಅವ್ರ ಮೆಜರ್ಮೆಂಟ್ ಕೊಟ್ಟಾಗ ಹೆಂಗೆ ತೊಗೋಬೇಕು, ನಾನು ಅದನ್ನು ಹಾಕ್ತೀನಿ ನಿಮಗೆ. ಸೊ ಇದಾದ ಕೂಡಲೇ ಸ್ಲೀವ್ಸ್ ಏನಿದೆಲ್ಲ ರೈಟ್ ಮತ್ತು ಲೆಫ್ಟ್ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಇದು ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದೆ, ಸೊ ಅದಕ್ಕೆ ನಾನು ಸ್ಕಿಪ್ ಮಾಡಿದ್ದೇನೆ. ಆಮೇಲೆ ಫಿಟ್ಟಿಂಗ್ ಪಾರ್ಟ್ಗಿಂತ ಮುಂಚೆ ಸ್ಲೀವ್ಸ್ ಹಚ್ಚಿದ ಮೇಲೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೋಯಿನ್ಸೈಡ್ ಆಗಿದ್ದಾವೆಲ್ಲ ಅದನ್ನು ಚೆಕ್ ಮಾಡ್ಕೊಂಡ್ಮೇಲೆ ನಾವು ಬೆನ್ಪಟ್ಟಿ ಹಚ್ಚೋದು. ಬೆನ್ಪಟ್ಟಿನೂ ಸೇಮ್ ನಾವು ಹುಕ್ಸ್ ಪಟ್ಟಿ ಯಾವ ಥರ ಹಚ್ಚಿರ್ತೀವಿ ಆ ಥರ ಕನೆಕ್ಟ್ ಮಾಡಿ ಓವರ್ ಟರ್ನ್ ಮಾಡಿ ಹಿಂದಕ್ಕೆ ಒಳಗೆ ಹಾಕಿ ಒಂದೊಂದು ಸ್ಟಿಚ್ ಹಾಕೋದು. ಫುಲ್ ನೀವು ನಾನೀಗ ಇಲ್ಲಿ ಸ್ವಲ್ಪನೇ ತೋರಿಸಿದ್ದೇನೆ, ಎಂಡ್ ಮಾತ್ರ ನಾನು ಹೆಮ್ಮಿಂಗ್ ಲೈನಿಗೆ ಅಷ್ಟೇ ಸ್ಟಿಚಿಂಗ್ ತೋರಿಸಿದ್ದೇನೆ. ನಿಮಗೆ ಗ್ರಿಪ್ ಇತ್ತು ಈ ಥರ ಹಾಕಿ, ಇಲ್ಲಾಂದರೆ ಫುಲ್ ಕಂಪ್ಲೀಟ್ ಒಂದು ದೊಡ್ಡ ಸ್ಟಿಚ್ ಇಟ್ಕೊಂಡು ಸ್ಟಿಚ್ ಮಾಡಿಬಿಡಿ. ಆಮೇಲೆ ಸೀದಾ ಮೇಲೆ ಇಟ್ಟು ಕಂಪ್ಲೀಟ್ ಎಂಡಲ್ಲಿ ಒಂದು ಸ್ಟಿಚ್ ಹಾಕಬೇಕು. ಇದರಿಂದ ನಮಗೆ ಒಳಗಡೆ ಫಿನಿಶಿಂಗ್ ಏನಿದೆಲ್ಲ ಉಲ್ಟಾ ಸೀದಾ ಬಂದುಬಿಡುತ್ತೆ, ನೀಟಾಗಿ ಬರುತ್ತೆ. ಓವರ್ಲಾಕ್ ಮಿಷನ್ ಇಲ್ದವರು ಈ ಮೆಥಡ್ನ ಯೂಸ್ ಮಾಡ್ಬೋದು. ಸೊ ಅದು ಎಕ್ಸಸ್ ಏನಿದೆಲ್ಲ ನಾನು ಕಟ್ ಮಾಡ್ತಾಯಿದ್ದೀನಿ. ಸ್ಲೀವ್ ರೌಂಡ್ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು 1.5 ಇಂಚು ಇಲ್ಲಾಂದರೆ 2 ಇಂಚು ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ನಾವು ಒಳಗಡೆ ಬಟ್ಟೆ ಮಾರ್ಜಿನ್ ಉಳಿಸೋದು. ಅದಾದಮೇಲೆ ವೇಸ್ಟ್ ರೌಂಡ್ ಚೆಕ್ ಮಾಡೋದು. ಕಸ್ಟಮರ್ ಬ್ಲೌಸು ಮತ್ತು ನಮ್ಮದು ಇಟ್ಕೊಂಡು ನೋಡಿದಾಗ ಎಷ್ಟು ಉಳಿಯುತ್ತೆ ಅದನ್ನು ಡಿವೈಡ್ ಬೈ 4 ಮಾಡಿ ಒಂದು ಸೈಡು ನಾವು ಒಂದು ಲೈನ್ ಸ್ಟಿಚ್ ಹಾಕಿಬಿಟ್ಟು ಕಚ್ ಮಾರ್ಕ್ ಇಟ್ಟಿರ್ತದಲ್ಲ ನಮ್ಮದು ಚೆಸ್ಟ್ ಕಚ್ ಮಾರ್ಕ್ ಅಲ್ಲಿ ಮಟ್ಟ ಬಂದು ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡ್ಕೊಂಡು ಮತ್ತೆ ಸ್ಲೀವ್ ಪಾರ್ಟ್ ಅಡ್ಜಸ್ಟ್ ಮಾಡಿಕೊಂಡು ಸ್ಲೀವ್ ರೌಂಡ್ ಎಷ್ಟಿದೆ ಅಲ್ಲ ನಾನು ಮಾರ್ಕ್ ಮಾಡ್ಕೊಂಡಿರೋದು ಅದ್ರ ಮೇಲೆ ನಾನು ಹಾಕಿಬಿಟ್ಟು ಬ್ಯಾಕಪ್ ಸ್ಟಿಚಸ್ಸು 2 ಕೊಡ್ತಾಯಿದ್ದೀನಿ. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ನೀವು 2 to 3 ಸ್ಟಿಚಸ್ಸು ಬ್ಯಾಕ್ ಕೊಡ್ಬೋದು, ಇಲ್ಲಾಂದರೆ 2 ಸ್ಟಿಚಸ್ ಸಾಕು. ಸೊ ಟೋಟಲ್ 3 ಸ್ಟಿಚಸ್. ಸೊ ಈ ಕಡೆಯೂ ನಾನು ಸೇಮಾಗಿ ಫಿನಿಷ್ ಮಾಡ್ತಾಯಿದ್ದೇನೆ. ಇನ್ನೊಮ್ಮೆ ತೋರಿಸ್ತೀನಿ. ಕಚ್ ಮಟ್ಟ ಸ್ಟಾಪ್ ಮಾಡಿ ಈ ಕಡೆ ಸ್ಲೀವ್ ರೌಂಡ್ ಎಷ್ಟು ತೊಗೊಂಡಿದ್ದಾರೆ ಅದೇ ಸ್ಲೀವ್ ರೌಂಡು ಆ ಕಡೆನೂ ಫಿನಿಷ್ ಮಾಡಿಬಿಟ್ಟು 2 ಬ್ಯಾಕಪ್ ಸ್ಟಿಚ್ ಕೊಟ್ಟಿದ್ದೇನೆ. 2 ಬ್ಯಾಕಪ್ ಸ್ಟಿಚ್ ಆದಮೇಲೆ ನಮ್ಮದು ಬ್ಲೌಸ್ ಫಿನಿಶ್ ಆಗಿ ಈ ಥರ ಬರುತ್ತೆ. ಎಕ್ಸ್ಟ್ರಾ ಥ್ರೆಡ್ಸ್ ಏನಿರುತ್ತೆ ಆವಾಗಿಂದ ಅವಾಗೇ ಕಟ್ ಮಾಡ್ಕೊಂಬಿಡಿ. ಸೊ ಇದು ಸಾದಾ ಬ್ಲೌಸ್ ರೆಡಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.